ಸೊಂಟ ಮತ್ತು ಬೆನ್ನಿಗೆ ಬಲ ಬರಬೇಕು ಅಂತ ಹೆಣ್ಮಕ್ಳು ಮೈನೇರಿದಾಗ ಅಥವಾ ಡೆಲಿವರಿ ಆಗಿರುವಂತಹ ಬಾಣಂತಿಯರಿಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಈ ಒಂದು ಕಪ್ಪು ಉದ್ದಿನ ಕಾಳನ್ನು ಕೊಡ್ತಾರೆ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. 1 ಕಪ್ ಆಗುವಷ್ಟು ಕಪ್ಪು ಉದ್ದಿನ ಕಾಳನ್ನ ಹಾಕ್ಕೊಂಡು ಇದನ್ನು ನೀರಲ್ಲಿ ಒಂದು 2-3 ಸಲ ತೊಳೆದು ಇದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ನೀರನ್ನು ಬೆಂದ ಮೇಲೆ ಬಸಿಯೋ ಆಗಿಲ್ಲ, ಹಾಗಾಗಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು 3 ವಿಷಲ್ ಕೂಗಿಸ್ಕೋಬೇಕು. ಈಗ ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಅಷ್ಟೇ, ಪಾಕ ಎಲ್ಲ ಬರಬಾರ್ದು. ನೋಡಿ, ಈ ಕಡೆ ಕಾಳು ಸಹ 3 ವಿಷಲ್ ಕೂಗಿ ಚೆನ್ನಾಗಿ ಬೆಂದಿದೆ, ನೀರು ಇಲ್ಲ ಅದರಲ್ಲಿ. ಈಗ ಇದಕ್ಕೆ ಕರಗಿಸಿಟ್ಟಿದ್ದಂತಹ ಬೆಲ್ಲನ ಒಂದ್ಸಲ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ 1 ಕಪ್ ಆಗುವಷ್ಟು ಒಣಕೊಬ್ಬರಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಕಡಿಮೆ ಉರಿಲಿಟ್ಟು ಆ ಬೆಲ್ಲದ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. 10 ನಿಮಿಷದ ನಂತರ ನಮಗೆ ಈ ರೀತಿಯಾಗಿ ನೀರೆಲ್ಲ ಡ್ರೈ ಆಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ಬಾಣಂತಿಯರಿಗೆ ಕೊಡೋದ್ರಿಂದ ಸೊಂಟ ಮತ್ತು ಬೆನ್ನಿಗೆ ಬಲ ಬರುತ್ತೆ. ಅಲ್ಲದೆ ಇದನ್ನು ಯಾರು ಬೇಕಿದ್ರೂ ಸಹ ತಿನ್ಬೋದು.